ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 7 ಜುಲೈ ಶ್ರೀ ಮಹಾರಾಜರ ಪ್ರವಚನ, ಮಗುವಾಗಿ ಭಗವಂತನ ಹತ್ತಿರ ಹೋಗಬೇಕು. ಹೆಂಗೆ ಹೋಗ್ಬೇಕಪ್ಪ ಭಗವಂತನ ಹತ್ತಿರ ನಾವು? ಮಗುವಾಗಿ. ಮತ್ತು ಭಗವಂತ ಈಗೆಲ್ಲಿ ಕಾಣಿಸ್ತಿದ್ದಾನೆ ನಮಗೆ? ಮೂರ್ತಿಯಲ್ಲಿ, ಫೋಟೋದಲ್ಲಿ, ಸಗುಣದಲ್ಲಿ ಹೆಂಗೆ ಕಾಣಿಸ್ತಾನೆ ಅಂದರೆ, ಅವನು ನಮಗೆ ಗುರು ರೂಪದಲ್ಲಿ ಎದುರುಗಡೆ ಸಾಕ್ಷಾತ್ ಬಂದಿರ್ತಾನೆ. ಅವನ ಹತ್ರ ನಾವು ಮಗುವಾಗಿ ಹೋಗಬೇಕು. ಮಹಾರಾಜರು ಹೇಳ್ತಾರೆ ಮಗುವಾಗಿ ಹೋಗಬೇಕು ಅಂತ. ಆದರೆ ಈ ಮಗುವಾಗ್ಲಿಕ್ಕೆ ಹೆಂಗೆ ಸಾಧ್ಯತೆನಪ್ಪ ನಮಗೆ ಪ್ರಶ್ನೆ ಆಗ್ಬೋದು. ಈಗ ನಾವು ಬಿಕಾಸ್ ದಿಸ್ ಇಸ್ ಕೊಲೈಡಿಂಗ್ ವಿತ್ ಅವರ್ ಥಾಟ್ಸ್. ಏನು, ಈಗ ನನಗೆ 50 ವರ್ಷ, 60 ವರ್ಷ, 70 ವರ್ಷ, ಈಗ ನಾನು ಮಗು ಆಗ್ಲಿಕ್ಕೆ ಹೆಂಗೆ ಸಾಧ್ಯತೆ ಉಂಟು? ಯಾಕಂದರೆ ನಾವು ಯಾವಾಗಲೂ ಈ ದೇಹದ ಕುರಿತಾಗೆ ಮಾತಾಡೋದು. ಮಹಾರಾಜರು ದೇಹದ ಕುರಿತಾಗಿ ಮಾತಾಡೋದಿಲ್ಲ, ಮನಸ್ಸಿನಿಂದ ಹೇಳ್ತಿರ್ತಾರೆ. ಅವ್ರು ಮನಸ್ಸಿಗೆ ಹೇಳ್ತಿರ್ತಾರೆ, ಏನು ಅಪ್ಪ, ನಿನ್ನ ಮನಸ್ಸನ್ನು ಮಗುವಿನ ಥರ, ಮಗುವಿನ ಮನಸ್ಸು ಹೆಂಗಿರುತ್ತೆ? ಯಾವತ್ತೂ ಸಂಶಯ ಇರುವುದಿಲ್ಲ, ಇನ್ನೋಸೆಂಟ್, ಮತ್ತು ಒಂದು ಏನಂತಾರೆ ಸ್ಟಿಲ್ನೆಸ್ ಇನ್ ಇಟ್. ಆ ಗ್ರಾಸ್ಪಿಂಗ್ ಕೆಪಾಸಿಟಿ ಈಸ್ ವೆರಿ ಮಚ್ ಹೈ ಇನ್ ಮಕ್ಕಳು. ಸಣ್ಣ ಮಕ್ಕಳಲ್ಲಿ ಗ್ರಾಸ್ಪಿಂಗ್ ರಿಸೀವಿಂಗ್ ಕೆಪಾಸಿಟಿ ಈಸ್ 100%. ಏನೇನೆಲ್ಲ ನಾವು ಹೇಳ್ತೀವೋ ಅದೆಲ್ಲವೂ ಗ್ರಾಸ್ಪ್ ಮಾಡುತ್ತೆ. ಆಕಾಶ ತತ್ವದಲ್ಲದು ಎಲ್ಲ ಶಬ್ದವನ್ನು ಗ್ರಹಿಸ್ಕೊಳ್ಳುತ್ತದೆ. ಅದಕ್ಕೆ ಆ ಮಗು ಹೆಂಗಿರುತ್ತೆ? ಇಟ್ ಈಸ್ ಆಲ್ವೇಸ್ ನಿರಾಗಸ್ ಅಂತೀವಿ, ಮುಗ್ಧ. ಎಲ್ಲಿವರೆಗೂ ಮಗುಗೆ ಏನು ತಿಳಿದಿರೋದಿಲ್ವೋ, ಗೊತ್ತಿರೋದಿಲ್ವೋ, ಅಲ್ಲಿವರೆಗೂ ಇಟ್ ಈಸ್ ಕಂಪ್ಲೀಟ್ಲಿ ಯುನೀಕ್, ಒಂದೇ ಇರುತ್ತದು. ಸಪ್ರೇಟ್ನೆಸ್ ಯಾವಾಗ ಶುರುವಾಗುತ್ತೆ? ಇದು ನನ್ನ ಅಮ್ಮ. ಸೊಸೈಟಿ ಕಂಡೀಷ್ನಿಂಗ್ ಮಾಡುತ್ತೆ ಅದಕ್ಕೆ. ಇದು ನನ್ನ ಅಪ್ಪ, ಇದು ನನ್ನ ಚಿಕ್ಕಪ್ಪ, ಇದು ನನ್ನ ವಸ್ತು, ಇದು ನನ್ನ ಡಾಲು, ನಾನು, ನನ್ನದು ಎಂಬುದು ಇಟ್ ಫಾರ್ಮ್ಸ್ ದ ಈಗೋ ಫಾರ್ಮ್ಸ್ ವಿತ್ ದ ಸೊಸೈಟಿ ಕಂಡೀಷನಿಂಗ್. ಅಲ್ಲಿವರೆಗೂ ಅದಕ್ಕೆ ಏನೂ ಗೊತ್ತಿರಲಿಲ್ಲ. ಎಲ್ಲೋ ಮಲ್ಕೊಂಡಿರ್ತಿತ್ತು, ಎಲ್ಲೋ ಕೊಚ್ಚೆದಲ್ಲಿ ಇದು ಮಾಡ್ತಿತ್ತು, ಎಲ್ಲ ರಾಡಿ ಮಾಡಿರ್ತಿತ್ತು, ಅದನ್ನೇ ತಿಂತಿತ್ತು, ಏನೂ ಗೊತ್ತಿಲ್ಲ ಅದಕ್ಕೆ. ಟಿಲ್ ದಿಸ್ ಬುದ್ಧಿ ಬೆಳವಣಿಗೆ ಆಗಲಿಲ್ಲ, ಈಗೋ ಶುರುವಾಗಿರಲಿಲ್ಲ. ಯಾವಾಗ ಹೆಸರು ಸಿಕ್ತೋ, ಸಪ್ರೇಟ್ ಆಯಿತೋ, ಎಲ್ಲ ಗೊಂದಲ ಶುರುವಾಯಿತು ಜೀವನದಲ್ಲಿ. ಅದಕ್ಕೆ ಗುರು ಹತ್ರ ಹೋಗುವಾಗ ಸಗುಣದಲ್ಲಿ, ಭಗವಂತ ಅಂದರೆ ಗುರು, ಅವನ ಹತ್ರ ಹೋಗ್ಬೇಕು ಅಂದರೆ ಹೆಂಗೆ ಹೋಗ್ಬೇಕಾ? ಮಗುವಾಗಿ, ಅಂದರೆ ಸಂಶಯರಹಿತವಾಗಿ, ವಿತೌಟ್ ಎನಿ ಕ್ವೆಶನ್ಸ್ ಯು ಶುಡ್ ಗೋ ಟು ಹಿಮ್. ಯಾವ ಪ್ರಶ್ನೆ ಕೇಳಲಾರ್ದೇ ಅವನು ಏನು ಹೇಳ್ತಾನೋ ಕಣ್ಣು ಮುಚ್ಕೊಂಡು ಬ್ಲೈಂಡ್ ಫೋಲ್ಡ್ ಮಗು ಥರ ಕೆಲಸ ಮಾಡಬೇಕು. ಅವಾಗ ನಮ್ಗೆ ಠಕ್ ಅಂತ ಕೆಲಸ ಆಗತ್ತೆ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಈ ಜಗತ್ತಿನಲ್ಲಿ ಕರ್ಮ ಮಾಡದೆ ಯಾರು ಇರುತ್ತಾರೆ? ಪ್ರತಿಯೊಬ್ಬರು ಏನಾದರೂ ಒಂದು ಕರ್ಮ, ಬಾಹ್ಯವಾಗಲಿ ಫಿಸಿಕಲಿ ಇರ್ಬೋದು, ಮೆಂಟಲಿ ಕರ್ಮ ಮಾಡ್ತಿರ್ತೀವಿ. ನಾವು ಏನು ಕೈಯಿಂದ ಕೆಲಸ ಸುಮ್ಮನೆ ಕೂತಿದ್ರು ಕೂಡ ಇದು ಕಾನ್ಸ್ಟೆಂಟ್ಲಿ ನಡೀತಾ ಇರುತ್ತೆ. ಸೊ ಒಂದೊಂದು ವಿಚಾರ ಯೋಚನೆ ಮಾಡಿದ್ದು ಒಂದೊಂದು ಕರ್ಮ ಆಗೋಗಿರುತ್ತೆ. ಕರ್ಮ ಆಗುವುದು ಫಸ್ಟು ಮನಸ್ಸಿನಲ್ಲಿ, ಕಾರ್ಯಗತವಾಗಿ ಅದನ್ನು ತರುವುದು, ಆ್ಯಕ್ಷನಿಗೆ ತರುವುದು ಈ ದೇಹನ ಹಿಡ್ಕೊಂಡು ತರುತ್ತದೆ. ಆದರೆ ಕರ್ಮವು ಆಗದಿರುವುದಕ್ಕೆ ಕಾರಣವೇನೆಂದರೆ, ಕರ್ಮವನ್ನು ಏತಕ್ಕಾಗಿ ಮಾಡುತ್ತೇವೆ ಎಂಬುದರ ಅರಿವು ನಮಗೆ ಇರುವುದಿಲ್ಲ. ಯಾಕೆ ಜಪ ತಪ ಸಾಧನೆ ಮಾಡ್ತಿದ್ದೀವಿ ಇಲ್ಲಿ ಪರಮಾರ್ಥಕ್ಕೆ ಬಂದು, ಅದರ ಅರಿವು ಇಲ್ಲ. ಅದಕ್ಕೆ ಕರ್ಮ ಯಥಾಸಾಂಗ ಆಗೋದಿಲ್ಲ. ಯಥಾಸಾಂಗ ಮೀನ್ಸ್ ಇಟ್ ವಿಲ್ ನಾಟ್ ರೀಚ್ ಇಟ್ಸ್ ಡೆಸ್ಟಿನೇಷನ್. ಭಗವಂತನ ಪ್ರಾಪ್ತಿಗೋಸ್ಕರ ನಾವು ಸತ್ಸಂಗಕ್ಕೆ ಬರ್ತೀವಿ ಅನ್ನೋ ಧ್ಯೇಯನೇ ನಮಗೆ ಗೊತ್ತಿಲ್ಲ. ಸುಮ್ಮನೆ ಬರ್ತೀವಿ, ಕುತ್ಕೋತೀವಿ, ಹೋಗ್ತೀವಿ, ಟೈಮ್ ಪಾಸ್ ಮಾಡ್ಕೋತೀವಿ, ಹೋದರೆ ಅದು ಗೊತ್ತಾಗೋದಿಲ್ಲ. ಭೌತಿಕ ಪ್ರಪಂಚದಲ್ಲಿ ಇಷ್ಟು ಛಲ ಮಾಡ್ತೀವಿ, ಪೈಪೋಟಿ ಮಾಡ್ತೀವಿ, ಅಸೂಯೆತನ ಮಾಡ್ತೀವಿ ಅದನ್ನು ಅಚೀವ್ಮೆಂಟ್ಸ್ ಮಾಡಲಿಕ್ಕೆ. ಆದರೆ ಇಲ್ಲಿ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಯಾಕೆ ಮಾಡೋದಿಲ್ಲಪ್ಪ? ಯಾಕೆಂದರೆ ಇದು ಭಾಳ ಕಠಿಣ ಇದೆ. ಎಲ್ಲರನ್ನೂ ಬಿಡಬೇಕು ಅಂತ ಮನಸ್ಸಿನಿಂದ, ಮನಸ್ಸು ಯಾರನ್ನೂ ಬಿಡ್ಲಿಕ್ಕೆ ರೆಡಿ ಇಲ್ಲ. ಸೊ ಅದು ಹೆಂಗೆ ಕಾರ್ಯಗತವಾಗಿ ಆಗುತ್ತೆ? ಅದು ಮಾಡ್ಲಿಕ್ಕೆ ಬರೋದಿಲ್ಲ. ಅದು ನಮ್ಮ ಕೈಲಿ ನಮಗೆ ಅದು ಅರಿವು ಆಗ್ತಾನೇ ಇಲ್ಲ. ಇನ್ನು ನಾವು ಯಾಕೆ ಮಾಡ್ತಿದ್ದೀವಿ ಇವೆಲ್ಲ ಅಂತ. ಅಧಿಷ್ಠಾನದ ಹೊರತು ಕರ್ಮವು ಸಾಧಿಸುವುದಿಲ್ಲ. ಒಡೆಯನು ಹಿಂದೆ ಇದ್ದನೆಂದರೆ ಕರ್ಮ ಮಾಡಲು ಉತ್ಸಾಹ ಬರುತ್ತದೆ. ಕೆಲವು ಉತ್ತಮ ಕರ್ಮ ಮಾರ್ಗದ ಜನರು, ಭಕ್ತಿ ಮಾರ್ಗದ ಜನರನ್ನು ದೂಷಿಸುತ್ತಾರೆ. ಉತ್ತಮ ಕರ್ಮಗಳನ್ನು ಯಾರು ಮಾಡ್ತಿರ್ತಾರೋ ಅವ್ರು ಭಕ್ತಿ ಮಾರ್ಗದ ಜನರನ್ನು ದೂಷಿಸ್ತಾರೆ. ಅವರು ಭಕ್ತಿ ಭಾವದಿಂದ ಇರುವವನು ಎರಡನೆಯವರನ್ನು ದೂಷಿಸುವುದಿಲ್ಲ.
ನಾನು ಯಾರು ಎಂಬುದನ್ನು ತಿಳಿಯಲು ಜ್ಞಾನ ಹಾಗೂ ಭಕ್ತಿಗಳು ಬೇಕಾಗುತ್ತದೆ. ಭಕ್ತಿನೂ ಬೇಕು, ಜ್ಞಾನನೂ ಬೇಕು. ನಾನು ಯಾರೆಂಬುದು ತಿಳಿಯಲಿಕ್ಕೆ ಹೂ ಆಮ್ ಐ. ಭಕ್ತಿ ಜ್ಞಾನ ಎರಡೂ ಒಂದೇ ನಾಣ್ಯದ ಎರಡು ರೂಪ ಅಷ್ಟೆ. ಈಗ ಭಕ್ತಿ ಅಂದ್ಕೊಂಡ ಮಗ್ಗಿದೆ, ಜ್ಞಾನ ಅಂದರೆ ಹೂ ಅರಳೋದು, ಪರಿಪೂರ್ಣವಾಗಿ ಅರಳಬಹುದು. ಸೊ ಭಕ್ತಿಯಿಂದ ನಾವು ಮಾಡ್ಕೋತಾ ಹೋದಂಗೂ ಅದೇನಾಗುತ್ತೆ, ಜ್ಞಾನದಲ್ಲಿ ರೂಪಾಂತರ ಆದಾಗ ಆ ಜ್ಞಾನಿ ಯಾರಿರ್ತಾನೋ ಅವ್ನು ಭಕ್ತಿರ್ತಾನೆ, ಭಕ್ತನಾಗಿದ್ದು ಜ್ಞಾನಿ ಇರಲೇಬೇಕು. ಇಬ್ಬರೂ ಅದನ್ನು ಸಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅವನು ಯಾರು ಭಕ್ತನಿರ್ತಾನೋ ಅವನು ಯಾರನ್ನು ದೂಷಿಸುವುದಿಲ್ಲ, ಯಾವ ಮಾರ್ಗವನ್ನು ದೂಷಿಸುವುದಿಲ್ಲ ಅವನು. ಯಾಕೆಂದರೆ ಅವನ ಕಡೆ ಗಮನ ಇರ್ತಾನೆ, ಅವನು ಯಾರಿದ್ದಾನೆ. ಅದರಂತೆ ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಾ ಅಂದರೂ ಅದರ ಅನುಭವ ಬರುವುದಕ್ಕಾಗಿ ಕರ್ಮ ಮಾಡಲೇಬೇಕಾಗುತ್ತದೆ. ಈ ಬ್ರಹ್ಮ ಸತ್ಯ ಜಗತ್ ಮಿಥ್ಯಾ ಅಂತ ಹೇಳಿದ್ರು, ಒಂದು ದೊಡ್ಡ ಮಹಾವಾಕ್ಯ ಉಂಟು. ಆದರೆ ಅದನ್ನು ತಿಳ್ಕೊಳ್ಳಿಕ್ಕೆ ನಾವು ಕರ್ಮದ ಮುಖೇಣನೇ ಹೋಗಬೇಕು, ಈ ಪ್ರಪಂಚದ ಅನುಭವ ಮುಖೇಣನೇ ಹೋಗಬೇಕು. ಎಲ್ಲವೂ ಅಶಾಶ್ವತ, ನಶ್ವರ ಇದೆ ರೀ, ನಮಗೇನು ಬೇಕಾಗಿಲ್ಲ ಅಂತ ಬರೀ ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ. ಅದು ಅನುಭವಕ್ಕೆ ಬಂದಾಗ ವೆನ್ ಯು ಎಕ್ಸ್ಪೀರಿಯನ್ಸ್ ಇಟ್ ಯು ಗೆಟ್ ಟು ನೋ. ಅದರ ಅನುಭವ ಪರಮಾತ್ಮ ನಮಗೆ, ಈ ಗುರುನಾಥ ನಮಗೆ ಈ ಪ್ರಪಂಚದಲ್ಲಿ ಹಾಕಿ ಕೊಡಿಸ್ತಾನೆ. ಏನು ನೀ ಏನೇನನ್ನು ಆಸೆ ಪಡ್ತಿದ್ಯೋ, ಏನೇನನ್ನು ಹಿಡ್ಕೊಳ್ಳೋಕೆ ಹೋಗ್ತಿದ್ಯೋ, ವಿಚಾರ, ವ್ಯಕ್ತಿ, ವಸ್ತು ಎಲ್ಲವೂ ನಶ್ವರ ಇದೆ. ಆ ವಸ್ತು ಉಂಟು ಎಲ್ಲಿವರೆಗೂ, ನಾನು ಕಣ್ಣು ಬಿಟ್ಟು ಗೋಚರ ಆಗೋ ತನಕ ವಸ್ತು ಉಂಟು. ನಾನು ವಸ್ತು ಕಣ್ಣು ಮುಚ್ಚಿದ ಮೇಲೆ, ನಿಮ್ಮ ನಿದ್ದೆ ಆದಮೇಲೆ, ನಿದ್ದೆ ಮಾಡಿದಾಗ ಎಲ್ಲೋ ಹೋಯ್ತು ಆ ವಸ್ತುಗಳು. ಆ ವಸ್ತು ಬೆಲೆ ಏನು ಉಂಟು? ಏನೂ ಇಲ್ಲ. ವಸ್ತು, ವ್ಯಕ್ತಿ, ವಿಚಾರ, ದೇ ಹೋಲ್ಡ್ ನೋ ಪೊಸಿಷನ್ ವೆನ್ ಐ ಆಮ್ ಇನ್ ಸ್ಲೀಪ್. ವೇರ್ ವರ್ ಆಲ್ ದೇ ವೆನ್ ಐ ವಾಸ್ ಇನ್ ಸ್ಲೀಪ್? ಅವರೆಲ್ಲ ಲಯ ಹೊಂದಿದ್ರು. ವಾಪಸ್ ಕಣ್ಣು ಬಿಟ್ಟು ಕೂಡಲೇ ಎಲ್ಲರೂ ಜಾಗೃತ ಆಗ್ಬೋದು. ಒಮ್ಮೆಲೆಗೆ ಜಾಗೃತ ಆಗ್ತಾರಲ್ಲ, ಕಣ್ಣು ಬಿಟ್ಟು ಕೂಡಲೇ ಎಲ್ಲರೂ ಟಂಗ್ ಅಂತ, देखो ऐसा ऐसा पिक्चर में दिखाते हैं वैसा हो गया, सब जाग जाते. मेरा दुकान, मेरा पैसा, मेरा प्रॉपर्टी, मेरा बच्चा, मेरा घर, मेरा ಕಾರ್, ನನ್ನ ಅಚೀವ್ಮೆಂಟ್ಸ್ ಎಲ್ಲ ಒಮ್ಮೆಲೆಗೆ ಟಿಂಗ್ ಅಂತ ಜಾಗೃತ ಆಗ್ಬಿಟ್ಟು. ಹಾಗಂದ್ರೆ ಇವೆಲ್ಲ ಎಲ್ಲಿತ್ತು ನಿದ್ದೆ ಮಾಡಿದಾಗ? ಯಾವತ್ತಾರು ವಿಚಾರ ಮಾಡಿದ್ದೀವ ಇದ್ರ ಬಗ್ಗೆ ನಾವು? ನಿದ್ದೆ ಮಾಡಿದಾಗ ಇವೆಲ್ಲ ನನ್ನ ಮನೆಯಲ್ಲಿತ್ತು, ನನ್ನ ಅಂಗಡಿಯಲ್ಲಿತ್ತು, ನನ್ನ ಗಾಡಿಯಲ್ಲಿತ್ತು, ಎಲ್ಲಿತ್ತು ಇವೆಲ್ಲ? ಇದನ್ನೇ ಗುರು ತಿಳಿಸ್ಕೊಡೋದು. ಇದು ನೇಮ್, ಫೇಮ್, ಪೊಸಿಷನ್, ಸ್ಟ್ಯಾಟಸ್ಕೋ, ಮಂಥನ, ಅದು ಇದು ಏನು ಬರೋದು ಹೋಗುವುದು ಸತ್ಯ ಅಲ್ಲ. ಯಾವುದು ಕಣ್ಣಿಗೆ ಕಾಣುವುದಿಲ್ಲವೋ, ಯಾವುದು ನಿನ್ನ ಒಳಗಿದೆಯೋ ಅದೇ ಸತ್ಯ. ಇದು ಬಾಹ್ಯವಾಗಿದೆಲ್ಲ ಒಂದು ಮುಖೌಟ ಅಷ್ಟೇ. ಇದು ಬಿದ್ದು ಹೋದಾಗ ಅದ್ರ ಬೆಲೆ ಅಲ್ಲಿ ತನಕ ಇರುತ್ತೆ ಅಷ್ಟೇ. ಬಿದ್ದು ಹೋಗೋ ತನಕ ಬೆಲೆ ಇರುತ್ತೆ, ಬಿದ್ದು ಹೋದ್ಮೇಲೆ ಬೆಲೆ ಇಲ್ಲ. ಅಥವಾ ಸತ್ಯನಾ? ಇಲ್ಲ. ಆದರೆ ಆ ಜಗತ್ತು ಬಂದಿರೋದು ಪರಮಾತ್ಮನಿಂದ, ಅದು ಸತ್ಯ. ಬಟ್ ದಟ್ ಈಸ್ ನಾಟ್ ಪರ್ಮನೆಂಟ್, ಇಟ್ ಈಸ್ ಟೆಂಪರರಿ. ಭಗವಂತನನ್ನು ಅರಿತುಕೊಂಡು ಉಪಾಸನೆ ಮಾಡಬೇಕು. ಅವನನ್ನು ಅರಿತುಕೊಂಡು, ಅವನನ್ನು ತಿಳ್ಕೊಂಡು ಉಪಾಸನೆ ಮಾಡಬೇಕಂದ್ರೆ ಅವನ ಹತ್ತಿರ ಇರಬೇಕು. ಸಣ್ಣ ಮಗುವು ತಾಯಿಯ ಕಡೆಗೆ ದೃಷ್ಟಿ ಇಟ್ಟುಕೊಂಡು ಸುಮ್ಮನೆ ಹಾಲು ಕುಡಿಯುತ್ತಾ ಇರುತ್ತದೆ. ಅದರಂತೆ ಸಮರ್ಥರಂಥವರು ಏನು ಹೇಳುತ್ತಾರೋ ನಾವು ಅದನ್ನು ಸುಮ್ಮನೆ ಅನುಸರಿಸಬೇಕು. ಅಲ್ಲಿ ನಮ್ಮ ತಾರ್ಕಿಕ ಬುದ್ಧಿ ಮತ್ತು ಸಂಶಯಾತ್ಮಕ ಬುದ್ಧಿ, ಸಂಕಲ್ಪ ವಿಕಲ್ಪಗಳನ್ನು ತರಬಾರದು. ಅವಾಗೇನಾಗುತ್ತೆ, ಸಣ್ಣ ಮಗು ಆಗ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ನಾವು ಒಳಗಿಂದ ಹೊರಗಡೆಯಿಂದ ಸಣ್ಣ ಮಗುವಾಗ ನಾ ಗುರು ಹತ್ರ ಹೋಗ್ತೀನಿ ಸುಳ್ಳು ಹೇಳ್ದಂಗೆ ಆಗುತ್ತೆ. ತಲೆ ಒಳಗೆ ವಿಚಾರ ನಡೀತಾ ಇದೆ. ಸಣ್ಣ ಮಗುಗೆ ಯಾವುದು ವಿಚಾರ ಇರೋದಿಲ್ಲ, ಅದು ಸುಮ್ಮನೆ ಹೋಗ್ಬಿಡತ್ತೆ. ಯಾರ ಹತ್ರ ಚಾಕ್ಲೇಟ್ ಕೊಡ್ತಾ ಸುಮ್ಮನೆ ಇಸ್ಕೊಳತ್ತೆ ಹೋಗ್ಬಿಟ್ಟದು. ಯಾವ ಚಾಕ್ಲೇಟು, ಡೈರಿ ಮಿಲ್ಕೋ, ಪಾರ್ಕ್ಸೋ, ಎಂಥದ್ದು ಇನ್ನೊಂದು ಯಾವುದೋ ಒಂದು ಇರುತ್ತಲ್ಲ, ಕಿಟ್ ಕ್ಯಾಟೋ, ಇದನ್ನು ಯೋಚನೆ ಮಾಡ್ತಾ ಕೊಡೋದಿಲ್ಲ. ಇದು ನಾವು ಯೋಚನೆ ಮಾಡೋದು. ಬಿಕಾಸ್ ವಿ ಹ್ಯಾವ್ ದ ನಾಲೆಡ್ಜ್ ಇನ್ಸೈಡ್, ಫೆಡ್ ಇನ್ಸೈಡ್ ಅಸ್. ಸಂಸ್ಕಾರಗಳು ತುಂಬಿರೋದ್ರಿಂದ ತಕ್ಷಣ ಡೈರಿ ಮಿಲ್ಕ್ ಚಾಕ್ಲೇಟ್ ಅದು ತಿನ್ಬೇಡ, ಅದು ನನ್ನ ಫೇವ್ರೆಟ್ ಅಲ್ಲ ಅಂದ್ಬಿಡು. ಮಗುಗೇನು ಗೊತ್ತಿರೋದಿಲ್ಲ. ಸೊ ಈ ಸಂಶಯ ಬುದ್ಧಿ, ಈ ಒಂದು ತಾರ್ಕಿಕ ಬುದ್ಧಿ ಬೇಡ ಅಂತ ಹೇಳ್ತಾರೆ ಮಹಾರಾಜರು. ಸುಮ್ಮನೆ ಅನುಸರಿಸಬೇಕು ಗುರುಗಳು ಏನು ಹೇಳ್ತಾರೋ. ಕಣ್ಣು ಮುಚ್ಚಿಕೊಂಡು ಎಷ್ಟು ಕಾರ್ಯವಾಗುತ್ತದೆಯೋ ಅಂಧಶ್ರದ್ಧೆಯಿಂದ ಏನೂ ಆಗುತ್ತದೆಯೋ ಅದು ಅಭಿಮಾನದಿಂದ ಜ್ಞಾನದ ಕಣ್ಣು ತೆರೆದುಕೊಂಡೂ ಆಗುವುದಿಲ್ಲ. ಬರೀ ಜ್ಞಾನಿ ಇದ್ದೀನಿ, ನಾನು ಶಬ್ದ ಪಾಂಡಿತ್ಯದಿಂದ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಭಿಮಾನ ಹೊಂದಿದ್ರೆ ಆ ಕೆಲಸ ಆಗುವುದಿಲ್ಲ. ಯಾಕೆಂದರೆ ಇಲ್ಲಿ ಇಂಟಲೆಕ್ಚುವಲ್ ಮೈಂಡ್ ಬೇಕಾಗಿಲ್ಲ. ಗುರು ಹೇಳ್ತಾನೆ, ಮೈಂಡು ಬುದ್ಧಿನ ತೆಗೆದು ಹಾಕಿ ನನ್ನ ಹತ್ರ ಬಾ, ನೀನು ಮಗುವಾಗಿ ಬಾ ಅಂತ. ಮಗುವಾಗಿ ಭಗವಂತನನ್ನು ಅರಿತುಕೊಳ್ಳಬೇಕು. ಯಾಕೆಂದರೆ ಮಗುಗೆ ಭೇದ ಭಾವನೆ ಇಲ್ಲ. ನಮಗೆ ಭೇದ ಭಾವ ಉಂಟು. ಕೃಷ್ಣ ಬೇರೆ ರೀ, ಶಾಕ್ತ ಸಂಪ್ರದಾಯ ಬೇರೆ ರೀ, ಆ ಸಂಪ್ರದಾಯ ಬೇರೆ ರೀ, ಸ್ವಾಮಿ ಸಮರ್ಥರು ಬೇರೆ ರೀ, 100 ದೇವರೆಲ್ಲರೂ ಬೇರೆ ಬೇರೆ ಇದೆ. ಎಲ್ಲಿ ಬೇರೆ ಇದ್ದಾನಪ್ಪ?
ನಾಮ ರೂಪದಿಂದ ಬೇರೆ ಇದ್ದಾನೆ, ತತ್ವದಿಂದ ಒಂದೇ ಇರೋನು. ಅವನು ತನ್ನನ್ನು ತಾನು ವ್ಯಾಪಿಸ್ಕೊಂಡ ಎಲ್ಲ ಕಡೆ. ಒಂದು ಕಡೆ ಮಹಾರಾಜ ಅದ, ಒಂದು ಕಡೆ ಶ್ರೀಧರ ಸ್ವಾಮಿ ಆಗ್ತಾನೆ, ಒಂದು ಕಡೆ ಶಂಕರಲಿಂಗ ಭಗವಾನ್ ಆಗ್ತಾನೆ, ಒಂದು ಕಡೆ ಇನ್ನೊಬ್ರು ಆಗ್ತಾನೆ, ಮತ್ತೊಬ್ರು ಆಗ್ತಾನೆ. ಹಿಂಗೆ ಹಲವಾರು ರೂಪದಲ್ಲಿ. ಯಾಕೆ ಎಲ್ಲ ಕಡೆ ಒಂದೇ ಸತಿ ಇರ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ನಾವೇನು ಮಾಡಿದ್ವಿ, ನಮ್ಮ ಅಲ್ಪ ಸ್ವಲ್ಪವಾದ ತಾರ್ಕಿಕ ಬುದ್ಧಿಯಿಂದ ಏನು ಮಾಡಿದ್ವಿ, ಸಪ್ರೇಟ್ ಮಾಡ್ತೋದು. ಎಲ್ಲ ಸಪ್ರೇಟ್ ಮಾಡ್ತೇವೆ. ಇವ್ರು ಬೇರೆ ರೀ, ಅವ್ರ ಸಂಪ್ರದಾಯ ಬೇರೆ ರೀ, ಅವ್ರ ಭಕ್ತಿ ಮಾರ್ಗ ಬೇರೆ ರೀ, ಇವ್ರ ಮಾರ್ಗ ಬೇರೆ ರೀ. ಯಾವ ಮಾರ್ಗನೂ ಬೇರೆ ಇಲ್ಲ. ಎಲ್ಲ ಮಾರ್ಗವೂ ಕಡೆಗೆ ಹೋಗಿ ಅವನಲ್ಲಿ ಒಂದಾಗಲಿಕ್ಕೆ ಸೇರೋಕ್ಕೆ ಎಲ್ಲ ಮಾರ್ಗಗಳನ್ನ ಭಗವಂತ ನಾನಾ ಮಾರ್ಗ ಕೊಟ್ಟಿರೋದು. ನಾವು ಮಾಡ್ತಿರೋದು ಈ ಭೇದ ಬುದ್ಧಿ. ಇದನ್ನು ತೆಗೆದುಹಾಕಿ ಮಗು ಆಗ್ಲಿಕ್ಕೆ ಬರೋದಿಲ್ಲ. ಅವಾಗ ಭೇದ ಬುದ್ಧಿ ಇದ್ರೆ ಮಗು ಆಗ್ಲಿಕ್ಕೆ ಹೆಂಗೆ ಬರುತ್ತೆ ನಮಗೆ? ವಿಚಾರ ಮಾಡಿರಿ. ಇದಕ್ಕೆ ಒಂದೇ ಒಂದು ತೊಂದರೆ ಇರುತ್ತದೆ. ಅದೇನೆಂದರೆ ನನ್ನ ಜಾಣತನವು ನನಗೆ ಅಡ್ಡಿ ಬರುತ್ತದೆ. ಕೋಟ್ ಆ್ಯಂಡ್ ಕೋಟ್. ಏನು ಅಡ್ಡಿ ಬರುತ್ತದೆ ನಮಗೆ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ? ನನ್ನ ಜಾಣತನ. ನಾನು ಭಾಳ ಜಾಣೆ ಇದ್ದೇನೆ ರೀ, ಏನೆಲ್ಲ ತಿಳ್ಕೊಂಬಿಟ್ಟಿದ್ದೀನಿ ರೀ, ನನಗೆ ಜ್ಞಾನ ಇದ್ದೇ ರೀ. ಈ ಜಾಣತನ ಏನಿದೆಯಲ್ಲ, ಇದು ನನಗೆ ಗೊತ್ತಾಯಿತು, ಯು ಹ್ಯಾವ್ ಲಾಸ್ಟ್ ಇಟ್. ಏನು ಕಣ್ಣಿಗೆ ಗೋಚರ ಆಯಿತು, ನನಗೆ ಇದು ತಿಳಿತು ಅಂದ ಕೂಡಲೇ ಅದು ಲಾಸ್ಟ್. ಯು ಹ್ಯಾವ್ ಲಾಸ್ಟ್ ದಟ್. ಯಾಕೆಂದರೆ ಗೋಚರ ಆಗುವುದು ಸುಳ್ಳು. ಯಾಕೆಂದರೆ ಭಗವಂತ ಗೋಚರ ಆಗುವಂಥ ವಸ್ತುವಲ್ಲ. ಮನಸ್ಸು ಬುದ್ಧಿಗೆ ಮೀರಿದವನವನು, ಅಂದರೆ ಗುಣಕ್ಕೆ ಅತೀತನಾದವನು. ನಾವೇನೆಲ್ಲ ಶಬ್ದಗಳಲ್ಲಿ ಮಾತಾಡ್ತಿದೆಯೋ, ದಿಸ್ ಈಸ್ ಇನ್ ದ ಲಿಮಿಟೇಷನ್ ಆಫ್ ದ ಮೈಂಡ್. ದಿಸ್ ಈಸ್ ದ ಡೊಮೇನ್ ಆಫ್ ದ ಮೈಂಡ್ ಟು ಯೂಸ್ ದ ವರ್ಡ್ಸ್ ಆ್ಯಂಡ್ ಎಕ್ಸ್ಪ್ರೆಸ್. ದಟ್ ಈಸ್ ನಾಟ್ ಪರಮಾತ್ಮ. ಪರಮಾತ್ಮ ಈಸ್ ಬಿಯಾಂಡ್ ಮೈಂಡ್ ಆ್ಯಂಡ್ ವರ್ಡ್ಸ್, ಥಾಟ್ಸ್ ಆ್ಯಂಡ್ ವರ್ಡ್ಸ್ ಆ್ಯಂಡ್ ಸ್ಪೀಚ್ ಆ್ಯಂಡ್ ಆ್ಯಕ್ಷನ್. ಅಲ್ಲಿ ಏನೂ ಇಲ್ಲ, ನಿಶ್ಶಬ್ದ ಇರೋದು. ಈ ನಿಶ್ಶಬ್ದ ಇರೋದು ಬಾಯಲ್ಲಿ ಹೇಳೋದು ಕೂಡ ಹೇಳಿದ ಕೂಡಲೇ ಅದು ಹೊರಟೋಯ್ತಾಗಲೇ. ಅಲ್ಲಿ ಅದು ಏನೂ ಇಲ್ಲ. ಅದನ್ನು ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ, ಹೇಳಲಿಕ್ಕೆ ಬರೋದಿಲ್ಲ, ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರೋದಿಲ್ಲ. ಅದು ಸತ್ಯ. ಇನ್ನು ನಾವೇನು ಎಕ್ಸ್ಪ್ರೆಸ್ ಮಾಡ್ತೀವೋ ಅದೆಲ್ಲ ಮಿಥ್ಯಾ, ಸುಳ್ಳು. ಹಾಗಾಗಿ ಯಾರಾದರೂ ಇವತ್ತು ನಮ್ಮನ್ನು ಕೊಂಡಾಡಿದ್ರೆ ಅದು ಎಷ್ಟೋ ತನಕ ಸತ್ಯ, ಅವ್ರು ಕೊಂಡಾಡೋ ತನಕ ಮಾತ್ರ ಸತ್ಯ, ಆಮೇಲೆ ಸುಳ್ಳು. ಅಪಮಾನ ಮಾಡೋದು, ನಿಂದನೆ ಮಾಡೋದು ಎಷ್ಟೊತ್ತು ಸತ್ಯ? ಆ ಕ್ಷಣದ ಪೂರ್ತಿಗೆ ಸತ್ಯ. ಆ ಮರುಕ್ಷಣ ಇಟ್ ಹ್ಯಾಸ್ ಬಿಕಮ್ ಡೆಡ್ ಸಬ್ಜೆಕ್ಟ್. ಆ್ಯಂಡ್ ವಿ ಕೀಪ್ ಆನ್ ಟೇಪ್ ರೆಕಾರ್ಡರ್ ಚಲಾಯಿಸ್ತಿರ್ತೀವಿ. ಇಲ್ಲಿ ಅವ್ರು ನನಗೆ ಹಿಂಗೆ ಅಂದ್ಬಿಟ್ರು, ಏನು ಉಪಯೋಗ ಅದರಿಂದ? ಅದಕ್ಕೆ ಮಹಾರಾಜರು ಏನು ಅಡ್ಡಿ ಬರ್ತಾ ಇದೆ ಅಂತ ಹೇಳ್ತಾರೆ, ನಮ್ಮ ಜಾಣತನ. ಭಕ್ತರು ಮಕ್ಕಳಂತೆ ವ್ಯವಹರಿಸುವುದರಿಂದ ಭಗವಂತನು ಅವರ ಇಚ್ಛೆಯನ್ನು ಪೂರ್ಣ ಮಾಡುತ್ತಾನೆ. ಭಕ್ತರ ಹತ್ರ ಯಾವ ಕ್ವಾಲಿಫಿಕೇಷನ್ಸು ಇರೋದಿಲ್ಲ. ಅವ್ರು ಓದಿರೋದಿಲ್ಲ, ಬರೆದಿರೋದಿಲ್ಲ. ಅವ್ರಿಗೆ ಭಗವಂತನ ಬಿಟ್ಟು ಇನ್ನೇನು ಬೇಕಾದ್ರೆ. ಜಾಣತನ ಅಂತೂ ಭಾಳ ದೂರ ಆಯಿತು. ಅವರಿಗೆ ಸಾವಿರಾರು ಜನ ಮೋಸ ಮಾಡೋದ್ರ ಭಕ್ತರಿಗೆ ಅವರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡ್ರು. ಯಾಕೆಂದರೆ ಅವ್ರಿಗೆ ಭಗವಂತನ ಬಿಟ್ಟು ಇನ್ನೊಂದೇನೂ ಬೇಕಾಗಿಲ್ಲ. ಕೆಲವರು ಹೀಗೆ ಅನ್ನಬಹುದು, ಭಗವಂತನ ಹಾಗೂ ನಮ್ಮ ಪರಿಚಯವೇ ಇಲ್ಲ ಅಂದಮೇಲೆ ನಾವು ಅವನ ಪೂಜೆ ಹೇಗೆ ಮಾಡಬೇಕು? ಅವನನ್ನು ತಿಳಿದುಕೊಳ್ಳದ ಹೊರತು ನಾನು ಭಜನೆ ಮಾಡುವುದಿಲ್ಲ ಹೀಗೆ ಅನ್ನುವುದು ಹುಚ್ಚುತನವಾಗಿರುತ್ತದೆ. ಭಗವಂತನನ್ನು ಬಹಳ ಮಾರ್ಗಗಳಿಂದ ತಿಳಿದುಕೊಳ್ಳಲು ಬರುತ್ತದೆ. ಪಾಂಡುರಂಗನ ಕಡೆಗೆ ಹೋಗಲು ನಾವು ಮೊದಲು ಕೆಲವು ಮಾರ್ಗಗಳನ್ನು ನಡೆಯಬೇಕಾಗುತ್ತದೆ. ಸಂತರು ಅಖಂಡ ಜಾಗೃತರಾಗಿರುವ ಮಾರ್ಗವನ್ನು ಹೇಳಿರುತ್ತಾರೆ. ಅದು ಹೇಗೆಂದರೆ, ದೇಹದಿಂದ ಪ್ರಪಂಚ ಮಾಡಿರಿ, ಆದರೆ ಮನಸ್ಸನ್ನು ಭಗವಂತನಲ್ಲಿ ಸಮರ್ಪಿಸಿರಿ. ಆದರೆ ಮಹಾರಾಜರು ಏನು ಹೇಳ್ತಾರೋ ಅದು ತದ್ವಿರುದ್ಧ ನಮ್ದಿರುತ್ತೆ. ನಾವು ಪ್ರಪಂಚದಲ್ಲಿ ದೇಹದಿಂದ ಕೆಲಸ ಮಾಡ್ತಿದ್ರು ಕೂಡ ಮನಸ್ಸು ಸಾವಿರಾರು ಕಡೆ ಸುತ್ತೊಡಿತಾ ಇರುತ್ತೆ. ಅಮೆರಿಕಾಯಿಂದ ಟಿಂಬಕ್ಟುಯಿಂದ ಎಂಟಾರ್ಟಿಕಾಯಿಂದ ಎಲ್ಲ ಕಡೆ ತನಕ ಕಡೆಗೆ ಹೊಡೆದು ಅದೇನು ಮಾಡೋದಿಲ್ಲ. ಅದು ಆಗಬಾರದು. ಸಮರ್ಪಿಸಬೇಕು ಅಂದರೆ ಯು ಶುಡ್ ಸರೆಂಡರ್ ಯುವರ್ ಮೈಂಡ್ ಟು ಗಾಡ್. ಅಂದರೆ ಅವನ ಚಿಂತನೆ. ಸರೆಂಡರ್ ಅಂದರೆ ಏನಪ್ಪ? ಮತ್ತೆ ಹೆಂಗ್ರಿ ಸರೆಂಡರ್ ಮಾಡೋದು? ಅವನ ಚಿಂತನೆಯನ್ನು ಮಾಡೋದು. ನಾನಾ ರೀತಿಯಲ್ಲಿ ಹಾಡು ಹೇಳ್ಕೊಡ್ರಿ, ಅಭಂಗ ಹೇಳ್ಕೊಡ್ರಿ, ಕೃತಿಗಳನ್ನು ಹೇಳ್ಕೊಡ್ರಿ. ಕೃತಿಯಿಂದ ಯಾವ್ದಾದ್ರು ಶಬ್ದ ಬಗ್ಗೆ ಚಿಂತನೆ ಮಾಡಿರಿ, ಗ್ರಂಥ ವಾಚನ ಮಾಡಿರಿ, ಭಜನೆ ಮಾಡಿರಿ, ಕೀರ್ತನೆ ಮಾಡಿರಿ. ಒಬ್ಬರೇ ಮಾಡಿರಿ ಕೂತ್ಕೊಂಡು, 10 ಜನ ಸಿಗಲಿಲ್ಲ ಅಂದರೆ. ಆ ಮನಸ್ಸನ್ನು ಸಮರ್ಪಿಸಬೇಕು. ಮನಸ್ಸಿನಿಂದ ಮಾಡ್ತಿರ್ಬೇಕು ಇವೆಲ್ಲ. ಮನಸ್ಸು ಭಗವಂತನಲ್ಲಿ ಸ್ಥಿರವಾಗದ ಹೊರತು ಬೇರೆ ಏನು ಮಾಡಿ ಪ್ರಯೋಜನವಿಲ್ಲ. ಕೋಟ್ ಆ್ಯಂಡ್ ಕೋಟ್. ಮತ್ತೆ ಏನು ಮಾಡಿದ್ರೂ ಪ್ರಯೋಜನ ಇಲ್ಲ. ಮನಸ್ಸು ಅವನಲ್ಲಿ ಸ್ಥಿರನೇ ಇಲ್ಲ ಅಂದರೆ ಜನಕ್ಕೆ ನೋಡ್ಲಿಕ್ಕೆ ಮಾತ್ರ ನಾನು ಬ್ಲಫ್ ಮಾಡ್ತಿದ್ದೀನಿ, ನಾನು ಬಹಳ ಸಾಧನೆ ಮಾಡ್ತಿದ್ದೀನಿ ಅಂತ. ಧ್ಯೇಯವು ಸತ್ಯವಿರದ ಹೊರತು ಚಿತ್ತವು ಸ್ಥಿರವಾಗುವುದಿಲ್ಲ. ಧ್ಯೇಯನೇ ಸತ್ಯ ಇಲ್ಲ ನಮ್ಮದು. ನಮಗೇನು ಬೇಕು ಅಂತ ಗೊತ್ತಿಲ್ಲ. ಯಾಕೆ ಸತ್ಸಂಗಕ್ಕೆ ಹೋಗ್ತೀವಿ ಗೊತ್ತಿಲ್ಲ. ಸುಮ್ಮನೆ ಹೋಗೋದು, ಕೂಡೋದು, ಟೈಮ್ ಪಾಸ್ ಆಗುತ್ತೆ. 1 ತಾಸು ಮನೆಯಲ್ಲಿ ಬೇಜಾರಾಗಿತ್ತು, ಗೋಳಾಟ ನಡೀತಿತ್ತು, ಅದನ್ನು ಕಳೀಲಿಕ್ಕೆ ಅಥವಾ ಅವ್ರಿಗೆ ತೋರಿಸ್ಲಿಕ್ಕೆ ನಾನು ಸತ್ಸಂಗಕ್ಕೆ ಹೋಗ್ತೀನಿ ರೀ, ಜಪ ಮಾಡ್ತೀನಿ ರೀ, ಬುಕ್ ಹಿಡ್ಕೊಂಡು ಹೋಗ್ಬಿಡೋದಲ್ಲಿ. ಆದರೆ ಮನಸ್ಸು ಮಾತ್ರ ಸ್ಥಿರನೇ ಇಲ್ವಲ್ಲ.
ಸ್ಥಿರ ಕರೋ ಮೇರೆ ಮನ್ ಅಂತ ರಾಜಾರಾಮ್ ಮಹಾರಾಜರು ಯಾಕೆ ಹೇಳಿದ್ರು? ಈ ಮನಸ್ಸು ಸ್ಥಿರ ಆಗುವುದೇ ಇಲ್ಲ. ಸತ್ಸಂಗಕ್ಕೆ ಹೋಗಿ ಕೂತಿದ್ರೆ ಅಲ್ಲಿ ಇನ್ನೊಂದೇನೋ ವಿಚಾರ ಮಾಡ್ತಾ ಕೂತಿರೋದು. ಅವ್ರು ಏನು ಹೇಳಿದ್ರಿ ರೀ ಸತ್ಸಂಗದಲ್ಲಿ? ಏನೋ ಗೊತ್ತಿಲ್ಲಪ್ಪ, ತುಂಬ ಚೆನ್ನಾಗಿ ಹೇಳಿದ್ರು. ಯಾಕೆ ಏನೋ ಗೊತ್ತೇ ಇಲ್ಲ ಏನು ಹೇಳಿದ್ರು, ಒಂದು ಶಬ್ದನೂ ಕೇಳಿಸ್ಕೊಂಡಿರಲಿಲ್ಲ ನಾನು. ಅದಕ್ಕೆ ಒಂದು ಡೈಲಾಗ್, ಸ್ಟ್ಯಾಂಡರ್ಡ್ ಡೈಲಾಗ್ ಹೇಳ್ಬೇಕು, ಪ್ರೋಟೋಕಾಲ್ ಏನೋ ತುಂಬ ಚೆನ್ನಾಗಿ ಹೇಳಿದ್ರು. ಅವ್ರು ಏನು ಹೇಳಿದ್ರು ಹೇಳಿ ವಾಪಸ್ಸು? ಇಲ್ಲರಿ ನಮಗೆ ಗೊತ್ತಿಲ್ಲ. ಯಾಕೆ? ನಮ್ಮ ಲಕ್ಷ್ಯನೇ ಇರಲಿಲ್ಲ ಅಲ್ಲಿ. ಧ್ಯೇಯರ ಸತ್ಯನೇ ಇಲ್ಲ ನಮ್ಮದು. ಅಸತ್ಯದಲ್ಲಿ ಬದುಕಿದ ಧ್ಯೇಯ ತಗೊಂಡು ನಮ್ಮ ಮನಸ್ಸು ಸ್ಥಿರವಾಗತ್ತೆ ಅಂದರೆ, ಸ್ಥಿರ ಕರೋ ಮೇರೆ ಮನದಲ್ಲಿ ಸ್ಥಿರ ಆಗತ್ತಾ? ಆದರೆ ಸತ್ಯವಾದ ಧ್ಯೇಯದ ಮೇಲೆ ಪೂರ್ಣ ಶ್ರದ್ಧೆ ಇರಬೇಕಾಗುತ್ತದೆ. ಪ್ರಪಂಚದಲ್ಲಿ ಪ್ರೇಮದ ಅವಶ್ಯಕತೆ ಇರುವಂತೆ ಪರಮಾರ್ಥದಲ್ಲಿ ಶ್ರದ್ಧೆಯೂ ಬೇಕಾಗುತ್ತದೆ. ಏನು ಪ್ರೇಮ ಅಂತೀವೋ ಪ್ರಪಂಚದಲ್ಲಿ ಪರಸ್ಪರವಾಗಿ ಒಬ್ಬರನ್ನೊಬ್ಬರನ್ನು ಮಾತಾಡಿಸುವಾಗ ಅದಕ್ಕೆ ಪರಮಾರ್ಥದಲ್ಲಿ ಶ್ರದ್ಧೆ ಅಂತಾರೆ. ಎಲ್ಲಿ ಗುರುವಿನ ಮೇಲೆ ಸಂಪೂರ್ಣ ಶ್ರದ್ಧೆ ಇರಬೇಕು, ಪ್ರೇಮ ಇರಬೇಕು. ನನ್ನ ಗುರು ನನ್ನ ಹಿತಕ್ಕೆ ಏನು ಮಾಡ್ತಿದ್ದಾನೋ ಅದರಲ್ಲಿ ಯತ್ಕಿಂಚಿತವಾಗಿಯೂ ನಮಗೆ ಅವನ ಮೇಲೆ ಸಂಶಯ ಬರಬಾರ್ದು. ತಿರುಗಿ ಮರುಗಿ ಪ್ರಶ್ನೆ ಮಾಡಿದ್ವಿ, ಇದು ಹೆಂಗೆ, ಅದು ಹೆಂಗೆ, ಇದ್ಯಾಕೆ, ಅದ್ಯಾಕೆ ಅಂದರೆ ನಮಗೆ ಅವನ ಮೇಲೆ ವಿಶ್ವಾಸ ಇಲ್ಲ. ದೇವರು ನನ್ನವನು ಇರುತ್ತಾನೆ ಅನ್ನುವುದಕ್ಕಿಂತ ನಾನು ದೇವರವನು ಇರುತ್ತೇನೆ ಎಂದು ಅನ್ನಬೇಕು. ತರಂಗವು ಸಮುದ್ರದಾಗಿರುತ್ತದೆ, ಸಮುದ್ರವು ತರಂಗದಾಗಿರುವುದಿಲ್ಲ. ನಾವು ಅಲೆಗಳು ಹೇಳ್ತಾ ಇರ್ತವೆ ಸಮುದ್ರದಿಂದ. ಅಲೆಗಳಿಗೆ ತಂದೆ ಸ್ವಂತದ ಅಸ್ತಿತ್ವ ನಿರ್ಮಾಣ ಮಾಡ್ಕೊಂಡು ನಾನು ಅಲೆ ಸಪ್ರೇಟ್ ಇದ್ದೀನಿ ಅಂದರೆ ಹೆಂಗಾಗತ್ತದು? ಸಮುದ್ರ ಇರುವುದಕ್ಕೆ ಅಲೆಗಳು ಹೇಳುವುದು, ಅಲೆಗಳಿಂದ ಸಮುದ್ರ ಇಲ್ಲ. ಹಾಗೆ ಭಗವಂತನಿಂದ ನಾವಿರೋದು. ಹಾಗಾಗಿ ನಾನು ಭಗವಂತನವನಿದ್ದೀನಿ ಅನ್ಬೇಕು. ನನ್ನ ಅಸ್ತಿತ್ವ ಇರೋದು ನನ್ನ ಸದ್ಗುರುನಾಥನಿಂದ. ಇದು ಸಪ್ರೇಟ್ ಇಲ್ಲ. ಸದ್ಗುರುನಾಥ ಇರೋದಕ್ಕೆ ಇದು ಇಲ್ಲಿ ಹೇಳ್ತಾ ಇರೋದು. ಇದನ್ನು ಸದ್ಗುರುನಾಥ ಇರಲಿಲ್ಲ ಅಂದರೆ ಇದು ಅಲೆ ದೀಪ ಎಂಬುವ ಅಲೆ ಸ್ವತಂತ್ರ ಅಸ್ತಿತ್ವ ಹೆಂಗೆ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ? ನನಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆ, ನಾ ಎಲ್ಲ ಹೇಳಕ್ಕೆ ಶಿರ್ಮ ಇಲ್ಲ. ಆ ಸಮುದ್ರ, ಆ ಜ್ಞಾನ ಏನಿದೆಯೋ ಸದ್ಗುರುನಾಥ, ಸದ್ಗುರು ಶ್ರೀ ಚಂದ್ರಕುಮಾರ್ ಅವರು ಇದನ್ನೆಲ್ಲ ಹೇಳ್ಕೊಟ್ಟಿರೋದಕ್ಕೆ ಈ ಅಲೆ ಬಂದು ಇಷ್ಟೊಂದು ಹೇಳಲಿಕ್ಕೆ ಸಾಧ್ಯತೆ ಉಂಟು. ಆದರೆ ನಾವೇನು ಮಾಡಿಬಿಡ್ತೀವಿ, ಆ ಸಮುದ್ರನ ಮರ್ತು ಹೋಗ್ಬಿಡ್ತೀವಿ. ಇದನ್ನೆಲ್ಲ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಬದಿಗೆ ಸರಿಸಿ ನನಗೆ ಎಲ್ಲ ಗೊತ್ತಾಗೋಗ್ಬಿಡ್ತು ಅನ್ನೋದು ಅಹಂಕಾರದಲ್ಲಿ ಜೀವ ಮೆರೆಯುತ್ತದೆ. ಇದೇ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಡುತ್ತದೆ. ಸಾಧನೆಯಲ್ಲಿ ನಿಶ್ಚಿತ ಸ್ವರೂಪ ವಿದ್ಯದ್ದಾದರೆ ಸಮಾಧಾನ ಪ್ರಾಪ್ತವಾಗುತ್ತದೆ. ಆದ್ದರಿಂದ ಸಾಧನೆಯು ಶ್ರದ್ಧೆಯಿಂದ ಮಾಡಬೇಕು. ಶ್ರದ್ಧೆಯಂತೆ ಫಲವಿರುತ್ತದೆ. ನಾವು ಭಗವಂತನ ಸ್ಮರಣೆಯಲ್ಲಿ ನಿಶ್ಚಿಂತರಾಗಿರಬೇಕು. ಪ್ರಪಂಚದಲ್ಲಿ ಎಂದೂ ಧೈರ್ಯಗೆಡಬಾರದು. ವಿ ಶುಡ್ ನಾಟ್ ಲೂಸ್ ಹೋಪ್. ಪ್ರಾಪಂಚಿಕ ಜನರು ಅಜ್ಞಾನದಲ್ಲಿ ಬದುಕ್ತಿರ್ತಾರೆ. ಅವರು ಅಯ್ಯೋ ನಮ್ದೇನು ಜೀವನ ರೀ, ನಮ್ಗೆ ಎಷ್ಟು ಕಷ್ಟ ಇದೆ ರೀ, ಏನು ನೋಡ್ರಿ ಹಿಂಗಿದೆ ರೀ, ಹಿಂಗಾಗ್ಬಿಟ್ಟಿದೆ ರೀ, ಹಂಗೆ ಬೆಳಗಿಂದ ಸಂಜೆ तक ಅವ್ರದ್ದು पैंडोरा का बॉक्स ओपन करके बैठ के रोना धोना ही करते रहते. वो प्रापंचिक लोग करते हैं. परमार्थ में आकर आपने गुरु बना लिया है, सद्गुरु हैं आपके, और फिर भी आप रोते हो तो आप शिष्य बनने के योग्य ही नहीं हो. क्योंकि सद्गुरु कैसे है? सच्चिदानंद स्वरूप है. और सच्चिदानंद स्वरूप क्या सिखाता है? तू मेरा बच्चा है. शेर का बच्चा शेर ही होगा, शेर का बच्चा बकरी थोड़ी होगा. बकरी है तो हमने प्रपंच में ही रहना चाहिए, इधर कदम ही रखना नहीं चाहिए. इधर कदम रखा तो क्षण प्रति क्षण में आपकी परीक्षा होगी. और महाराज जी कहते हैं कि आप ऐसे बेजार मत बनो, अयो ये क्या है मेरे जीवन में हो गया. ऐसा नहीं होता है. वो जीवन में जो भी होता है उस क्षण को अनफोल्डिंग होते जाता है, और सब कुछ हमारे हित के लिए ही, अच्छा हो या बुरा अच्छे के लिए ही करता है परमात्मा. क्योंकि सद्गुरु आते ही इसलिए हैं ताकि वो बता सके कि तुम लहर जो हो, लहर का अस्तित्व नहीं होता है. लहर का अस्तित्व सागर से होता है, समुद्र से होता है. सो लहर ने क्या करना है? वापस जाके सागर में मिल जाना है, अपना वो सागर बन जाना है. मैं एक बूंद नहीं हूँ, मैं पूरा सागर हूँ. आत्मज्योति हूँ मैं, और मैं एक बूंद बन के रो रही हूँ ज़िंदगी में. ओहो मेरे ज़िंदगी में क्या हो गया है, क्या हो गया है जी, देखो महाराज क्या हो गया है. कुछ नहीं हुआ है. जैसे रोज़ सूरज निकलता है, रोज़ रात भी होती है. रात आती है तो हम लोग रोते हैं कि ओह रात हो गया, अभी एलईडी का लाइट लगाना पड़ेगा, ये लाइट से तो काम चलता है ना. वैसे ही ज़िंदगी में जो भी उतार चढ़ाव आते हैं वो भी परमात्मा की इच्छा से आते हैं. वो उतार चढ़ाव हमें सबक सिखाने के लिए आते हैं कि तुम्हारा अस्तित्व मेरे से है, तुम्हारा स्वयं का कोई अस्तित्व नहीं है. इसके लिए अहंकार मत करो. ಇರುವೆಗಳ ರಾಣಿಯನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಯ್ದರೆ ಅದರ ಹಿಂದೆ ಎಲ್ಲ ಇರುವೆಗಳು ಹೋಗುವಂತೆ ದೇಹ ಬುದ್ಧಿಯನ್ನು ತೆಗೆದುಹಾಕುವುದರಿಂದ
ಮನಸ್ಸಿನಲ್ಲಿ ಏಳುವ ಸಾವಿರಾರು ಸಂಕಲ್ಪಗಳು ಇಲ್ಲವಾಗುತ್ತದೆ. ಈ ದೇಹ ಬುದ್ಧಿಯ ಆಚೆಗೆ ಹೋದ ಮೇಲೆ ಆಗುವ ಜ್ಞಾನಕ್ಕೆ ಆತ್ಮಜ್ಞಾನವನ್ನುತ್ತಾರೆ. ನಾವು ಬಾಯಲ್ಲಿ ನನಗೆ ಜ್ಞಾನ ಇದೆ ರೀ, ಗೊತ್ತಿದೆ ಅಂದರೆ ಅದು ಆತ್ಮಜ್ಞಾನ ಅಲ್ಲ. ಅದು ಶಬ್ದ ಪಾಂಡಿತ್ಯ, ಸ್ಟೋರ್ಡ್ ಇನ್ ದಿಸ್ ಮೆಮೊರಿ ಚಿತ್ತ. ಅದರದಿಂದ ಅದು ಹೇಳ್ತಾ ಇರುತ್ತೆ ಕೂತ್ಕೊಂಡು, ನನಗೆ ಇದು ಗೊತ್ತು, ಇದು ಗೊತ್ತು, ಇದು ಗೊತ್ತು, ಇದು ಗೊತ್ತು. ಅದು ಅಲ್ಲ. ಯಾವಾಗ ಸುಮ್ಮನೆ ಕೂತಾಗ ಆ ವಿಚಾರಗಳೆಲ್ಲವೂ ಒಳಗಿಂದ ಇಂಟ್ಯೂಟಿವ್ ಮೈಂಡ್ ಅಂತೀವಿ ನಾವು ಅದಕ್ಕೆ, ಜ್ಞಾನ ಅಂದರೆ ಅದು ಬರ್ತಾ ಶುರುವಾಗತ್ತೆ. ಅದು ನಿಜವಾದ, ಏಕೆಂದರೆ ಅದು ದೇಹ ಬುದ್ಧಿಗಿಂತ ಆಚೆ ಇರುವುದು. ಇದು ನಾವು ಮಾತಾಡ್ತಿರೋದು ಈಗ ದೇಹ ಬುದ್ಧಿದಲ್ಲಿ ಇಟ್ಕೊಂಡು ಮಾತಾಡ್ತಿರೋದು. ಹಾಗಾಗಿ ನೀವು ಎಲ್ಲರೂ ಸೇರಿ ದೇಹ ಬುದ್ಧಿಯಿಂದ ಆಚೆ ಹೋಗುವ ಪ್ರಯತ್ನವನ್ನು ಮಾಡೋಣ. ಆತ್ಮಬುದ್ಧಿಯಲ್ಲಿ ನೆಲೆಸೋಣ. ಇಂಥ ಆತ್ಮಜ್ಞಾನದ ಮೇಲೆ ಪ್ರಾಪ್ತಾಗುವ ಪೂರ್ಣ ಸಮಾಧಾನವೇ ಭಗವಂತನ ನಿಜವಾದ ದರ್ಶನವಾಗಿರುತ್ತದೆ. ಭಗವಂತನ ನಿಜವಾದ ದರ್ಶನ ಅಂದರೆ ಏನು? ಬಿಲ್ಲು ಬಾಣ ಹಿಡ್ಕೊಂಬರ್ತಾನೆ, ಕೊಳಲು ಹಿಡ್ಕೊಂಬರ್ತಾನೆ ಅನ್ನೋದಲ್ಲ. ಯಾವಾಗ ಈ ಆತ್ಮಜ್ಞಾನ ಪ್ರಾಪ್ತಿಯಾಗಿ ನನ್ನ ಮನಸ್ಸು ಸಂಪೂರ್ಣ ಸಮಾಧಾನ, ತೃಪ್ತಿ ಅಂದರೆ ಏನು? ಏನು ಸಿಚುವೇಶನಲ್ಲೂ ನೀನು ತೃಪ್ತಿ ಕಳ್ಕೊಳ್ಳೋದಿಲ್ಲ, ನಿನ್ನ ಸಮಾಧಾನ ಭಂಗ ಆಗೋದಿಲ್ಲ. ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ, ಯಾರೋ ಮಾತಾಡಿಸಲ್ಲ, ಬೈತಾರೆ, ಅಪಮಾನ ಮಾಡ್ತಾರೆ, ನಿಂದನೆ ಮಾಡ್ತಾರೆ, ಹಿಂಗಾಯಿತು ಹಂಗಾಯಿತು, ವಾಟ್ ಎವರ್ ಈಸ್ ಹ್ಯಾಪನಿಂಗ್, ಬಟ್ ಯು ಆರ್ ನಾಟ್ ಲೂಸಿಂಗ್ ದಿಸ್ ಇನ್ಸೈಡ್ ಪೀಸ್. ಔಟ್ಸೈಡ್ದಲ್ಲ, ಇನ್ಸೈಡ್ ಐಸಾ ಐಸಾ नहीं हो रहा है, उसको आत्मज्ञान कहते हैं, उसको समाधान, उसको भगवान का निज दर्शन कहते हैं. ಇಂದಿನ ಬೋಧವಚನ ಭಕ್ತಿ ಮಾರ್ಗವು ಪ್ರೇಮದ ಮಾರ್ಗವಾಗಿರುತ್ತದೆ. ಪ್ರಪಂಚದ ಪ್ರೇಮವನ್ನು ಭಗವಂತನ ಕಡೆಗೆ ತಿರುಗಿಸಿದರೆ ಭಕ್ತಿ ಮಾಡಲು ಬರುತ್ತದೆ. ಪ್ರಪಂಚದಲ್ಲಿ ಏನು ನಾವು ಪ್ರೇಮ ಮಾಡ್ತೀವೋ, ವಸ್ತು ಮೇಲೆ, ವಿಷಯದ ಮೇಲೆ, ವ್ಯಕ್ತಿ ಮೇಲೆ, ಒಂದು ಅಚೀವ್ಮೆಂಟ್ ಮೇಲೆ, ಆ ಪ್ರೇಮನೇ ನಾವು ತೆಗೆದು ಇಲ್ಲಿ ಆ ಪ್ರೇಮ ಬಿಡಿ ಅಂತ ಹೇಳ್ತಿಲ್ಲ, ಅದರಲ್ಲಿರುವ ಆಸಕ್ತಿನ ಬಿಡಿ ಅಂತ ಹೇಳ್ತಾರೆ ಮಹಾರಾಜರು. ಆ ಆಸಕ್ತಿನ, ಅಟ್ಯಾಚ್ಮೆಂಟ್ನ ಇಲ್ಲಿ ಭಗವಂತನ ಮೇಲೆ ಮಾಡಿ, ಭಗವಂತನ ಪ್ರೇಮ ಮಾಡಿ. ಭಗವಂತ ಹೆಂಗೆ ಕ್ಷಣ ಕ್ಷಣಕ್ಕೂ ನಮ್ಮನ್ನು ಕಾಪಾಡ್ತಾನೆ, ಪ್ರೇಮ ಮಾಡ್ತಾನೆ, ತಿರುಗಿ ನಮ್ಮನ್ನು ಆಲಿಂಗನ ಮಾಡ್ಕೊಳ್ಳಿಕ್ಕೆಪ್ಪ ನಿನ್ನ ಹತ್ರ ವಾಪಸ್ ಬಾ ಅಂತ ಅವನು ಆತುರನಾಗಿರ್ತಾನೆ. ನಮಗಿಂತ ಹೆಚ್ಚು ಆತುರತೆ ಅವನಿಗಿರುತ್ತೆ. ಜಗತ್ತಿನಲ್ಲಿ ಯಾರಾದರೂ ಒಬ್ಬರು ನನ್ನ ಹತ್ರ ವಾಪಸ್ ಬರ್ತಿದ್ದಾರಲ್ಲಪ್ಪ. ನೀವು ಸೇರಿ ಪ್ರಯತ್ನ ಮಾಡೋಣ. ದೇಹ ಬುದ್ಧಿಯಿಂದ ಆಚೆ ಹೋಗಿ ಆತ್ಮಬುದ್ಧಿಯಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ಪರಮಾತ್ಮನ ಜೊತೆ ಏಕರೂಪ ಆಗಿ ಆನಂದದಲ್ಲಿ ಬದುಕೋಣ ಅಂತ ಹೇಳ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ